ಈಗ ತಾನೇ ರಿಷಿ ಅವರ ರುದ್ರ ಗರುಡ ಪುರಾಣ ಸಿನಿಮಾವನ್ನು ನೋಡ್ಕೊಂಡು ಬಂದಿದ್ದಾಯ್ತು. ಈ ಸಿನಿಮಾ ನೋಡಿದ್ಮೇಲೆ ನನಗನ್ಸಿದ್ದು ಒಂದೇ, ರಿಷಿ ಅವರ ಟ್ಯಾಲೆಂಟ್ ಕನ್ನಡಕ್ಕಿಂತ ಬೇರೆ ಭಾಷೆಯಲ್ಲಿ ಹೆಚ್ಚಿಗೆ ಉಪಯೋಗಿಸಿಕೊಳ್ತಿದ್ದಾರೆ. ಈಗಾಗಲೇ ಇವರ ಮೇಲೆ ತೆಲುಗು ಚಿತ್ರರಂಗ ಕಣ್ಣಿಟ್ಟಿದೆ. ಕನ್ನಡ ಚಿತ್ರರಂಗದಲ್ಲಿ ಯಾರೆಲ್ಲ ಸಿನಿಮಾ ನಿರ್ಮಾಪಕರು ಇದ್ದೀರೋ ಇಂಥವರಿಗೆ ಅವಕಾಶ ಕೊಡಿ, ಪರಭಾಷಾ ಚಿತ್ರರಂಗಕ್ಕೆ ಹೋಗಕ್ಕೆ ಬಿಡಬೇಡಿ. ಯಾಕಂದ್ರೆ ಈಗಾಗಲೇ ಅರ್ಧದಷ್ಟು ನಟ ನಟಿಯರು ತೆಲುಗು ಕಡೆ ಮುಖ ಮಾಡಿದ್ದಾರೆ. ಮುಖ ಮಾಡಿದ್ದು ಸಾಲದು ಅಂತ ಅವಾಗವಾಗ ಬಂದು ಕನ್ನಡದವರು ಸರಿಯಿಲ್ಲ ಅಂತ ಮುಖಕ್ಕೆ ಮಂಗಳಾರತಿ ಮಾಡಿ ಹೋಗ್ತಿದ್ದಾರೆ. ಅವರು ಬೇರೆ ಯಾರು ಅಲ್ಲ, ಅವರು ಕೂಡ ಕನ್ನಡದವರೇ. ಇಲ್ಲಿಂದ ಜಂಪ್ ಆಗಿ ಅಲ್ಲಿ ಸೆಟ್ಲ್ ಆದವರು. ಇಲ್ಲಿ ಅವಕಾಶ ಕೊಡಲ್ಲ, ಕೊಟ್ರು ಅವರನ್ನು ಬೆಳೆಸೋಕೆ ಬೆಳೆಯೋಕೆ ಬಿಡಲ್ಲ. ಯಾಕಂದ್ರೆ ನಮ್ಮವರ ಮೈಂಡ್ ಸೆಟ್ ಆಗಿರುತ್ತೆ. ಅವನಿಗೆ 2 ಕಾಲು 2 ಕಣ್ಣು ಹೋದ್ರೂ ಪರವಾಗಿಲ್ಲ, ನನಗೆ 1 ಕಾಲು 1 ಕಣ್ಣು ಹೋಗುತ್ತೆ ಅಷ್ಟೇ ಸಾಕು ಅಂತ ನಮ್ ಜನ ಅಂತಾರೆ. ಇನ್ನುಳಿದ ಅರ್ಧ ಜನ ಅಂದರೆ ಸೀನಿಯರ್ಸ್ ಬಿಟ್ಟು ರಾಜಕಾರಣಿ ಮಕ್ಕಳು, ಕನ್ನಡ ಚಿತ್ರರಂಗದ ಓಲ್ಡ್ ಲೆಜೆಂಡರಿ ಆಕ್ಟರ್ ಗಳ ಮಕ್ಕಳು, ಅವರನ್ನು ಬೆಳೆಸ್ಕೊಂಡು ನಾನೇ ಬೆಳೆಸಿದ್ದು ಅಂತ ಬಿಲ್ಡಪ್ ಕೊಟ್ಕೊಂಡು ಓಡಾಡುವ ಅಣ್ಣ ಮೆಕ್ಸಿಕೋ ಅಂತವರು ತಾನು ಬೆಳೆದು ತನ್ನನ್ನು ಬೆಳೆಸೋ ಆ ಗುಣ ಇದೆ ಅಂತ ಪ್ಲೇ ಬ್ಯಾಕ್ ಸಿಂಗಿಂಗ್ ಹಾಕೊಂಡು ಬಿಲ್ಡಪ್ ಕೊಟ್ಕೊಂಡು ಓಡಾಡ್ತಾನೆ ಇರ್ತಾರೆ. ಬೆಳೆಸಿರೋರೆಲ್ಲ ಈಗಾಗಲೇ ಬೆಳೆದಿರೋರು, ಟ್ಯಾಲೆಂಟ್ ಇರುವ ಬಡ ಮಕ್ಕಳನ್ನು ಅಲ್ಲ. ಟ್ಯಾಲೆಂಟ್ ಒಂದಿದ್ರೆ ಯಾವುದೇ ಒಂದು ಮೂಲೆಯಲ್ಲಿ ಅವರ ಟ್ಯಾಲೆಂಟ್ ಪ್ರೂವ್ ಮಾಡ್ತಾರೆ, ಅವರ ಕಲೆಗೆ ಒಂದು ಬೆಲೆ ಸಿಗುತ್ತೆ. ಅಂತವರಲ್ಲಿ ರಿಷಿ ಕೂಡ ಒಬ್ರು. ಈಗಾಗಲೇ ಆಪರೇಷನ್ ಅಲ್ವೇಲಮ್ಮ, ಕವಲುದಾರಿ, ಸೈತಾನ್, ಇತ್ತೀಚೆಗೆ ಬಂದ ಡಾಕು ಮಹಾರಾಜ್ ಅವರ ಅಭಿನಯ ನೋಡಿದ್ರೆ ಗೊತ್ತಾಗುತ್ತೆ. ಇಂಥವರಿಗೆ ಅವಕಾಶ ಕೊಡೋದ್ ಬಿಟ್ಟು ಗುಟ್ಕಾ ಪಾನ್ ಮಸಾಲಾ ಆಕ್ಟಿಂಗ್ ಮಾಡುವ ಆಕ್ಟರ್ ಗಳಿಗೆ ಅವಕಾಶ ಕೊಡ್ತೀರಾ. ನೆಪೋಟಿಸಂ ಬೇಬೀಸ್ ಹಾಕೊಂಡು ಸಿನಿಮಾ ಮಾಡಿ ಸಿನಿಮಾ ಓಡಿಲ್ಲ, ಸಿನಿಮಾ ಗೆಲ್ಲಿಲ್ಲ, ಸಿನಿಮಾ ನೋಡಕ್ಕೆ ಪ್ರೇಕ್ಷಕರು ಬಂದಿಲ್ಲ ಅಂತ ಕುಂಟೆ ಬಿಲ್ಲೆ ಕಥೆಗಳು ಹೇಳೋದ್ ಬಿಟ್ಟು ಇಂಥವ್ರಿಗೆ ಅವಕಾಶ ಕೊಟ್ಟು ನೋಡಿ. ಕಲೆಗೆ ಬೆಲೆ ಇಲ್ಲ, ಕಾಸು ಇದ್ದವನಿಗೆ ಕೈ ತುಂಬಾ ಸಿನಿಮಾಗಳು ಕೊಡ್ತಾರೆ. ಒಂದು ಕಡೆ ಆಕ್ಟಿಂಗ್ ಬರಲ್ಲ, ಮತ್ತೊಂದು ಕಡೆ ಎಕ್ಸ್ಪ್ರೆಷನ್ ಬರಲ್ಲ. ಇವೆರಡೂ ಬಂದ್ರು ನಮ್ ಜನ ಸಿನಿಮಾ ನೋಡಲ್ಲ. ಗುಟ್ಕಾ ಪಾನ್ ಮಸಾಲಾ ಆಡ್ಸ್ ರೀತಿ ಆಕ್ಟಿಂಗ್ ಮಾಡಿ ಎಲ್ಲರನ್ನು ಕಿರಿಕಿರಿ ಉಂಟು ಮಾಡುವ ಸಿನಿಮಾಗಳು ಮಾಡಿ ಬೋರ್ ಓಡಿಸ್ತಾರೆ. ಹೊಸ ಪ್ರತಿಭೆಗಳನ್ನು ಗುರುತಿಸಿ ಅವರಿಗಾಗಿ PRK ಬ್ಯಾನರ್ ಸ್ಥಾಪಿಸಿ ಹೊಸಬರಿಗೆ ಅವಕಾಶ ಮಾಡಿಕೊಟ್ಟು ನೀವು ಬೆಳಿರಿ, ನಿಮ್ಮ ಹಿಂದೆ ನಾನಿದ್ದೀನಿ ಅಂತ ಹೇಳಿದ ಪುನೀತ್ ರಾಜ್ಕುಮಾರ್ ಅವರು ನಿಜವಾದ ವ್ಯಕ್ತಿಗಳನ್ನು ಬೆಳೆಸುವ ವ್ಯಕ್ತಿತ್ವ ಗುಣ ಇರುವ ವ್ಯಕ್ತಿ. ಅಂತವರು ಬೆಳೆಸೋದು. ಇನ್ನು ಈ ರುದ್ರ ಗರುಡ ಪುರಾಣ ಸಿನಿಮಾ ಹೇಗಿದೆ ಅಂದ್ರೆ ಇದೊಂದು ಹಾರರ್ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ. ಇಲ್ಲಿ ಪೊಲೀಸ್ ಇನ್ವೆಸ್ಟಿಗೇಷನ್ ಡ್ರಾಮಾ ಅಂತ ಅಂದ್ಕೊಂಡಿರ್ತೀವಿ, ಆದ್ರೆ ಅದು ಅಲ್ಲ. ಹೋಗ್ಲಿ, ಪೊಲೀಸ್ ಇನ್ವೆಸ್ಟಿಗೇಷನ್ ಡ್ರಾಮಾ ಅಂದ್ರೆ ಅದು ಅಲ್ಲ. ಸ್ವಲ್ಪ ತಲೆಗೆ ಹುಳ ಬಿಡುವ ಕೆಲಸ ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ಮಹಾಪುರಾಣಗಳ ಪೈಕಿ ಈ ಗರುಡ ಪುರಾಣ ಕೂಡ ಒಂದು. ಮನುಷ್ಯನ ಪಾಪ ಕರ್ಮಗಳ ಲೆಕ್ಕ ಹಾಕುವ ಪುಸ್ತಕ. ಇದರ ಪ್ರಕಾರ ಮನುಷ್ಯನ ಪಾಪ ಕರ್ಮಗಳ ಆಧಾರದ ಮೇಲೆ ಯಾವ ಶಿಕ್ಷೆ ಕೊಡಬೇಕು ಅಂತ ಈ ಪುಸ್ತಕದಲ್ಲಿ ಬರ್ದಿದ್ದಾರೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ತಮಿಳ್ ಆನಿಯನ್ ಸಿನಿಮಾದಲ್ಲಿ ವಿಕ್ರಮ್ ವಿಧಿಸಿದ ಶಿಕ್ಷೆಗಳ ರೀತಿ ಇರುತ್ತೆ. ಅಂದ್ರೆ ಇದು ರಿಷಿ ಅವರ ರುದ್ರ ಗರುಡ ಪುರಾಣ. ಈ ಸಿನಿಮಾದಲ್ಲಿ ಇವರೇ ಶಿಕ್ಷೆ ಕೊಡ್ತಾರೆ. ಈ ಸಿನಿಮಾದ ಕತೆ ವಿಚಾರಕ್ಕೆ ಬಂದರೆ, ರುದ್ರ ಅಂದ್ರೆ ರಿಷಿ ಖಡಕ್ ಪೊಲೀಸ್ ಆಫೀಸರ್ ಅತ್ಯಾಚಾರ ಮಾಡಿದ ಒಬ್ಬ ವ್ಯಕ್ತಿಯನ್ನು ಎನ್ಕೌಂಟರ್ ಮಾಡ್ತಾರೆ. ಅದಕ್ಕೆ ಶಿಕ್ಷೆಯಾಗಿ ಅವರನ್ನು ಬೇರೆ ಕಡೆ ಎತ್ತಂಗಡಿ ಮಾಡ್ತಾರೆ. ಅದೇ ಸಂದರ್ಭದಲ್ಲಿ ಒಬ್ಬ ಹುಡುಗ ಮಿಸ್ ಆಗ್ತಾನೆ. ಆತನನ್ನು ಹುಡುಕುವ ಕೆಲಸ ರುದ್ರನಿಗೆ ವಹಿಸುತ್ತಾರೆ. ಆ ಕೇಸ್ ನಲ್ಲಿ ಏನೆಲ್ಲ ಆಯ್ತು, ರುದ್ರ ಯಾವೆಲ್ಲ ಸಮಸ್ಯೆಗಳು ಸವಾಲುಗಳನ್ನು ಎದುರಿಸಿದ ಅನ್ನೋದು ಈ ಸಿನಿಮಾದ ಕತೆ. ಪ್ರತಿ 10 ನಿಮಿಷಕ್ಕೆ ಒಂದ್ಸಲ ಟ್ವಿಸ್ಟ್ ಟರ್ನ್ಸ್ ಗಳು ಬರುತ್ತೆ. ಮುಂದೆ ಏನಾಗುತ್ತೆ ಅಂತ ಕುತೂಹಲ ಮೂಡಿಸುತ್ತೆ. ಫಸ್ಟ್ ಹಾಫ್ ಸ್ವಲ್ಪ ಸ್ಲೋ ಇರುತ್ತೆ, ಸೆಕೆಂಡ್ ಹಾಫ್ ಫುಲ್ ಸ್ಪೀಡ್ ಇರುತ್ತೆ. ಕೊನೆಯಲ್ಲಿ ಈಗ ಉಂಟಾ ಅಂತ ನಮ್ಗೆ ಅನಿಸುತ್ತೆ. ಈ ಸಿನಿಮಾದಲ್ಲಿ ಹೇಳಿರುವ ಕತೆ ಹಾಗೂ ಸಸ್ಪೆನ್ಸ್ ಇನ್ವೆಸ್ಟಿಗೇಷನ್ ಸ್ವಲ್ಪ ಡಿಫ್ರೆಂಟ್ ಆಗೇ ಇದೆ. ಸಿನಿಮಾ ಉದ್ದಕ್ಕೂ ರಿಷಿ ಅವರ ಪರ್ಫಾರ್ಮೆನ್ಸ್ ಜಾಸ್ತಿ ಇರುತ್ತೆ. ಆಕ್ಟಿಂಗ್ ಮಾತ್ರ ಟಾಪ್ ನಾಚ್. ಸಿನಿಮಾಟೋಗ್ರಫಿ ಹಾಗೂ ಎಡಿಟಿಂಗ್ ಚೆನ್ನಾಗಿದೆ. ಹಾರರ್ ಸಸ್ಪೆನ್ಸ್ ಥ್ರಿಲ್ಲರ್ ಹಾಗೂ ಪೊಲೀಸ್ ಇನ್ವೆಸ್ಟಿಗೇಷನ್ ಸಿನಿಮಾಗಳು ಇಷ್ಟ ಪಡೋರಿಗೆ ಈ ಸಿನಿಮಾ ದಿ ಬೆಸ್ಟ್. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಈ ರುದ್ರ ಗರುಡ ಪುರಾಣ ಸಿನಿಮಾ ನನಗಂತೂ ತುಂಬಾ ಇಷ್ಟವಾಯಿತು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.